ನಮಗೆ ದೇವ್ರ ಬಗ್ಗೆನೇ ಗೊತ್ತಿಲ್ದಿರ ಇದ್ರೆ ಹೆಂಗೆ ದೇವ್ರ ಪ್ರತ್ಯಕ್ಷ ಆಗೋದಲ್ಲಿ ಅದ್ಭುತ ಆಗೋದಲ್ಲಿ ನಾವು ಲೋಕದ ಬಗ್ಗೆ ಅಧಿಕವಾಗಿ ತಿಳ್ಕೊಳಕ್ ಹೋಗ್ತೇವೆ. ನಮ್ಮ ಕೆಲಸದ ಬಗ್ಗೆ, ನಮ್ಮ ಬಿಸ್ನೆಸ್ ಬಗ್ಗೆ, ನಮ್ಮ ಈ ಲೋಕದ ಜೀವನದ ಬಗ್ಗೆ. ಎಷ್ಟು ಜನ ದೇವರಲ್ಲಿ ಆಸಕ್ತಿ ಆಗಿದ್ದಾರೆ? ಅವ್ರ ಲೈಫ್ ಲಾಂಗ್ ಗೋಧಿ ಕುಟ್ತಾನೆ ಇರ್ಬೇಕು. ಗೋಧಿ ಕುಟ್ಟೋದಂದ್ರೆ ಏನು ಅರ್ಥ? ಅವರ ಶಕ್ತಿ, ಅವರ ಬಲ. ನೋಡಿ, ನಮ್ಮ ಕೆಲಸ ಮಾಡ್ಕೊಂತಾನೆ ನಾನು ದೇವ್ರು ಯಾನಂತ ತಿಳ್ಕೊಂಡು ಅವ್ರನ್ನ ಘನಪಡಿಸುವಾಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ಲೈಫಲ್ಲಿ ಒಂದು ಸೂಪರ್ ನ್ಯಾಚುರಲ್ ಕಾರ್ಯಗಳು ನಡೆಯಕ್ಕೆ ಶುರುವಾಗ್ತಿದೆ. ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಲೋನ್ ಕಟ್ಟಕ್ಕಾಗಲ್ಲ, ಭಯ. ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಫೀಸ್ ಕಟ್ಟಕ್ಕಾಗಲ್ಲ, ಭಯ. ಎಲ್ಲ ಭಯದಲ್ಲಿ ತಾನೇ ಕೆಲಸ ಮಾಡ್ತಾ ಇರೋದು. ಆದರೆ ಆ ಭಯದಲ್ಲಿ ಕೆಲ್ಸಕ್ಕೆ ಹೋದ್ರು ಆ ಮಿಡ್ಲಲ್ಲಿ ನನ್ನ ದೇವನು ಎಂಥವನು ಅಂತ, ಅವನಿಂದ ಪರಾಕ್ರಮಶಾಲಿ ಅಂತ ನಾವು ತಿಳ್ಕೊಂಡಿರ್ಬೇಕು. ಆಗಲೇ ಆ ವಾಕ್ಯವನ್ನು ನಮ್ಮ ಲೈಫಲ್ಲಿ ಕ್ರಿಯೆ ಮಾಡಲು ಸಾಧ್ಯ.